ಅವರು ಅಯೋಧ್ಯೆ ಶ್ರೀರಾಮನ ಪರಮ ಭಕ್ತರು. ಅಯೋಧ್ಯ ಪೂಜಾ ಕೈಂಕರ್ಯಗಳಿಗೆ ಬಳಕೆಯಾಗೋ ಪೂಜಾ ಸಾಮಗ್ರಿಗಳನ್ನ ದೇಣಿಗೆ ನೀಡಿ ಭಕ್ತಿ ಪರಾಕಾಷ್ಠೆ ಮೆರೆದವರು. ಆದರೆ ಸೈಬರ್ ವಂಚಕರು ಅವರಿಗೇ ಕೋಟಿ ಕೋಟಿ ವಂಚಿಸಿದ್ದಾರೆ. ಅಯೋಧ್ಯೆಗೆ ದೇಣಿಗೆ ನೀಡಿದ್ದ ಭಕ್ತನಿಗೆ ಮಹಾದೋಖ. ಷೇರು ಮಾರುಕಟ್ಟೆ ಹೂಡಿಕೆ ಹೆಸರಲ್ಲಿ 8 ಕೋಟಿ ರೂಪಾಯಿ ವಂಚನೆ. ಅಯೋಧ್ಯೆಯಲ್ಲಿನ ರಾಮ ಮಂದಿರಕ್ಕೆ ಕೋಟಿ ಕೋಟಿ ದೇಣಿಗೆ ಹರಿದು ಬಂದಿದೆ. ನಗರದ 71 ವರ್ಷದ ಉದ್ಯಮಿ ರಾಜೇಂದ್ರ ನಾಯ್ಡು ಅವರು ಕೂಡ ಶ್ರೀರಾಮ ಮಂದಿರಕ್ಕೆ ಬೆಳ್ಳಿಯ ಪೂಜಾ ವಸ್ತುಗಳು, ಬೃಹತ್ ಗಂಟೆ ಸೇರಿ ಹಲವು ದೇಣಿಗೆ ನೀಡಿದ್ದಾರೆ. ಇದೇ ನಾಯ್ಡುಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ನೆಪದಲ್ಲಿ ಸೈಬರ್ ಚೋರರು 8 ಕೋಟಿಗೂ ಹೆಚ್ಚು ಹಣ ವಂಚಿಸಿದ್ದಾರೆ. ಆಗಿದ್ದೇನೆಂದ್ರೆ, ರಾಜೇಂದ್ರ ನಾಯ್ಡು ಇತ್ತೀಚೆಗಷ್ಟೇ ರಿಲಯನ್ಸ್ ಕ್ಯಾಪಿಟಲ್ನಲ್ಲಿ ಸಾಲ ಪಡೆದು ತೀರಿಸಿದ್ರು. ಇದರ ವಿವರ ತಿಳಿದಿದ್ದ ಚೋರರು ರಿಲಯನ್ಸ್ ಹೆಸರು ಬಳಸಿಕೊಂಡು ನಾಟಕ ಆಡಿದ್ದಾರೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೆ ಹೆಚ್ಚು ಲಾಭಾಂಶ ಸಿಗುತ್ತೆ, ಅದನ್ನು ನೀವು ಚಾರಿಟಿಗೂ ಬಳಸಬಹುದು ಅಂತ ಹೇಳಿದ್ದಾರೆ. ವಂಚಕರ ಮಾತು ನಂಬಿ RARCLL Pro ಎಂಬ ಅಪ್ಲಿಕೇಶನ್ ಆಪ್ ಇನ್ಸ್ಟಾಲ್ ಮಾಡಿ ಹಂತ ಹಂತವಾಗಿ 8 ಕೋಟಿ ರೂಪಾಯಿಯನ್ನ ಹಾಕಿದ್ದಾರೆ. ಕೊನೆಗೆ ಅವರ ಖಾತೆಯಲ್ಲಿ 59.4 ಕೋಟಿ ರೂಪಾಯಿ ತೋರಿಸಿದಾಗ ವಿತ್ ಡ್ರಾಗೆ ಯತ್ನಿಸಿದ್ದಾರೆ. ಅದು ಸಾಧ್ಯ ಆಗಲಿಲ್ಲ. ಆಗ ವಂಚಕರು 18% ಸರ್ವಿಸ್ ಶುಲ್ಕ ನೀಡಬೇಕು, 2.70 ಕೋಟಿ ರೂಪಾಯಿ ಪಾವತಿಸುವಂತೆ ಹೇಳಿದ್ರಂತೆ. ಇದು ಒಟ್ಟು ನನಗೆ ನನ್ನ ಅಮೌಂಟು, ಹೂಡಿಕೆ ಅಮೌಂಟ್ ಸೇರಿ 59 ಕೋಟಿ 4 ಲಕ್ಷ ಇರಂಗೆ ನನಗೆ ಲೆಡ್ಜರ್ ಅಕೌಂಟ್ ತೋರಿಸ್ತು. ಕೊನೆಗೆ ಡ್ರಾ ಮಾಡೋಕ್ಕೆ ಹೋಗುವಾಗ ಅವರು 18% ಕಟ್ಟಿದ್ರೆ ಮಾತ್ರ ನಿಮಗೆ 15 ಕೋಟಿ ವಿಡ್ರಾಯಲ್ಗೆ ಪರ್ಮಿಷನ್ ಕೊಡೋದು, ಇಲ್ದಿದ್ರೆ ಕೊಡೋದಿಲ್ಲ, ಅದು ಕಂಪ್ನಿ ರೂಲ್ಸ್ ಅಂತ ಹೇಳಿದ್ರು. ಆವಾಗ ನನಗೆ ಡೌಟ್ ಬಂದು ನಾನು ಒಬ್ಬ ತಿಳಿದ ಸ್ನೇಹಿತರ ಹತ್ರ ಕೇಳಿದ್ರೆ, ಇದೇನು ಸ್ಕ್ಯಾಮ್ ಥರ ಕಾಣ್ತಿದೆ, ದಯವಿಟ್ಟು ನೀವು ಸೈಬರ್ ಕ್ರೈಮ್ಗೆ ಇಮಿಡಿಯೇಟ್ ಅಪ್ರೋಚ್ ಆಗಿ ಅಂತ ಹೇಳಿದ್ರು. ರಾಜೇಂದ್ರ ನಾಯ್ಡುಗೆ ವಂಚನೆಗೆ ಒಳಗಾಗಿರೋದು ಗೊತ್ತಾಗ್ತಿದ್ದಂತೆ ಸೈಬರ್ ಹೆಲ್ಪ್ ಲೈನ್ 1930ಗೆ ಫೋನ್ ಮಾಡಿ ದೂರು ದಾಖಲಿಸಿದ್ದಾರೆ. ದಕ್ಷಿಣ ವಿಭಾಗದ ಸೆನ್ ಪೊಲೀಸ್ ಠಾಣೆಗೆ ತೆರಳಿ ದೂರು ಕೂಡ ಸಲ್ಲಿಸಿದ್ದಾರೆ. ಸದ್ಯ ವಂಚಕರ ಖಾತೆಯಲ್ಲಿದ್ದ 61 ಲಕ್ಷದಷ್ಟು ಹಣವನ್ನ ಫ್ರೀಸ್ ಮಾಡಿದ್ದು, ಆರೋಪಿಗಳ ಪತ್ತೆಗೆ ತನಿಖೆ ನಡೆಯುತ್ತಿದೆ. ವಿಕಾಸ್, TV9 ಬೆಂಗಳೂರು. ಬಂದಿಖಾನೆ ಡಿಜಿಪಿಯಾಗಿ ನೇಮಕವಾಗಿರೋ ಅಲೋಕ್ ಕುಮಾರ್ ಇಂದು ಪರಪ್ಪನಗ್ರಹಾರದ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಧಿಕಾರಿಗಳ ಜೊತೆ ಜೈಲಿನ ಸುತ್ತಮುತ್ತ ಓಡಾಡಿ ಪಾರ್ಕಿಂಗ್ ಅವ್ಯವಸ್ಥೆ ಬಗ್ಗೆ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡರು. ಬಳಿಕ ಜೈಲಿನಲ್ಲಿರೋ ತಮ್ಮವರನ್ನ ನೋಡಲು ಬಂದಿದ್ದ ವಿಸಿಟರ್ಸ್ ಜೊತೆ ಮಾತನಾಡಿದ್ರು. ಇನ್ನು ಜೈಲು ಪರಿಶೀಲನೆ ವೇಳೆ ದರ್ಶನ್ ಇದ್ದ ಸೆಲ್ಗೂ ಭೇಟಿ ನೀಡಿದ್ದೆ. ಒಂದು ಸೆಲ್ನಲ್ಲಿ ದರ್ಶನ್ ಸೇರಿ 6 ಆರೋಪಿಗಳು ಆರಾಮಾಗಿದ್ದಾರೆ. ಯಾವುದೇ ಕುಂದುಕೊರತೆಗಳ ಬಗ್ಗೆ ಹೇಳಿಲ್ಲ ಅಂತ ಹೇಳಿದ್ರು. ಕುಂದುಕೊರತೆ ನಮಗೇನು ಹೇಳಿಲ್ಲ, ನಾವು ಅಷ್ಟೇ ಕೇಳಿದ್ವಿ. ಅವ್ರದ್ದು ಡೇಟ್ಸ್ ಏನಿದೆ, ಹಿಯರಿಂಗ್ ಟ್ರಯಲ್ ಆಗ್ತಾ ಇದೆಯಾ, ಅದರ ಬಗ್ಗೆ ಏನು ಸಮಸ್ಯೆ ಇದೆ, ಅವರು ಯಾರಿಗೇನು ಸಮಸ್ಯೆ ಇಲ್ಲ, 6 ಜನ ಇದ್ದಾರೆ ಇದರಲ್ಲಿ. ಆನಂತರ 17ನೇ ತಾರೀಕಿಗೆ ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ. ಹಿಂದಿನ ತಿಂಗಳ ಅದು 6ನೇ ತಾರೀಕು ಒಂದು ಬಹುಶಃ ಹಿಯರಿಂಗ್ ಆಗಿದೆ. ಸೊ ಅವ್ರದ್ದು ಹಿಯರಿಂಗ್ ಏನಿದೆ ಅದು ಕೇಸ್ದು ನಡೀತಾ ಇದೆ.